ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಅನ್ನಕ್ಕೂ ಮುದ್ದೆಗೂ ಚಪಾತಿಗೂ ಇಡ್ಲಿಗೂ ದೋಸೆಗೆ ಎಲ್ಲದಕ್ಕೂ ಹೊಂದುವಂತಹ ಮೊಟ್ಟೆ ಗ್ರೇವಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ನಾ ಇಲ್ಲಿ ಒಂದು 3-4 ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ನೀವು ಬೇಕಾದ್ರೆ ಕೊಬ್ಬರಿ ಸಹನೂ ಆ್ಯಡ್ ಮಾಡ್ಕೊಬೋದಲ್ಲ. ಇಲ್ಲಿ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಚಮಚದಷ್ಟು ಸೋಂಪು, ಒಂದು ಉರುಗಡ್ಲೆ ಮತ್ತು ಚಕ್ಕೆ, ಲವಂಗ, ಒಂದು 5-6 ಕರಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು 5-6 ಗೋಡಂಬಿ ಪೀಸಸ್ನ ಸಹ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1-2 ಇಂಚಷ್ಟು ಶುಂಠಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿನ ಈ ಥರ ಸುಲ್ಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಒಂದು ಈರುಳ್ಳಿನ ಚಿಕ್ಕದು ಹಾಕ್ಕೊಂಡಿದ್ದೀನಿ ನಾನು. ಇವನ್ನೆಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಈಗ ಒಂದು 3-4 ಕಟ್ ಮಾಡಿರೋಂಥ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಈರುಳ್ಳಿನೂ 1-2 ಹಸಿಮೆಣ್ಸಿಕಾಯಿ ಹಚ್ಕೊಂಡಿದ್ದೀನಿ. ಇಲ್ಲಿ ಒಂದು 3 ಟೊಮೊಟೊನ ಈ ಥರ ಸಣ್ಣ ಸಣ್ಣ ಪೀಸಸ್ಸಾಗಿ ಮಾಡ್ಕೊಂಡಿದ್ದೀನಲ್ಲ, ಅವನ್ನು ಸಹ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೇ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಮತ್ತು 1-2 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಖಾರದ ಪುಡಿನ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನೀಟಾಗಿ ಎಲ್ಲೂ ಅಂದರೆ ಮಸಾಲೆ ಎಲ್ಲೋ ಇರಬಾರ್ದು, ಕಾಯಿ ಆ ಥರ ಅಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆ ವಿಡಿಯೋ ಸ್ಕಿಪ್ ಆಗಿದೆ. ಇಲ್ಲಿ ಎಣ್ಣೆ ಕಾದ ನಂತರ ಸಾಸಿವೆ, ಕರಿಬೇವಿನ ಸೊಪ್ಪು, ಕಟ್ ಮಾಡಿರೋಂಥ 2 ಹಸಿಮೆಣಸನ್ನು ಸಹ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗ್ತಾ ಇರುವಾಗ ಕಟ್ ಮಾಡಿರೋಂಥ ಈರುಳ್ಳಿನೂ ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ರುಬ್ಬಿರೋಂಥ ಮಿಶ್ರಣನ ಎಲ್ಲ ಹಾಕ್ಕೊಂಡು ಈ ಥರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಬೇಕು ನಾವಿಲ್ಲಿ. ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ತಾ ಇಲ್ಲ ನಾನಿಲ್ಲಿ. ಫಸ್ಟು ಇದನ್ನು ಎಣ್ಣೆಲೇ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾವೇನೋ ಅದೇ ಥರ ಹಾಗೇ ಮೊಟ್ಟೆ ಆ ಥರ ಎಲ್ಲ ಹಾಕಿದ್ದೀವಿ ಅಂದರೆ ಸಾಂಬಾರು ಚೆನ್ನಾಗಿರೋದಿಲ್ಲ. ನೆನಪಿರಲಿ, ಆದಷ್ಟು ಹಸಿ ವಾಸನೆ ಹೋದ್ಮೇಲೆ ಈ ಥರ ನೀರೆಲ್ಲ ಹಾಕ್ಕೊಳ್ಳೋದು ಮಾಡ್ಕೊಳ್ಳಿ. ಚೆನ್ನಾಗಿ ಕುದಿತಾ ಇರುವಾಗ ಮಿಕ್ಸಿ ಜಾರ್ ತೊಳೆದು ಅವನು ಸಹ ನೀರು ಹಾಕಿ ನಾನು ಇಲ್ಲಿ ಒಂದು 5 ನಿಮಿಷ ಈ ಥರ ನೀರೆಲ್ಲ ಅಂದರೆ ಎಣ್ಣೆ ಮೇಲೆ ಬಿಟ್ಕೊಳ್ಳೋ ತನಕ ಕುದಿಸ್ಕೊಳ್ತಾ ಇದ್ದೀನಿ. ಆ ಕಡೆ ನೋಡಿ ಕುದಿ ಬೀಳ್ತಾ ಇದೆ. ಅದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಯಾಕಂದರೆ ನಾವು ಕಡಲೆ, ಉರ್ಗಡ್ಲೆ ಮತ್ತು ಒಂದು 5-6 ಪೀಸ್ ಗೋಡಂಬಿ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ ಸಾಂಬಾರು. ಅದರಿಂದ ಸ್ವಲ್ಪ ನೀರು ನೋಡಿಕೊಂಡು ಹಾಕ್ಕೊಂಡಿರಿ. ನೋಡಿ ಈ ರೀತಿ ಎಲ್ಲ ಈಗ ಕುದಿ ಬರ್ತಾ ಇದೆ. ಈಗ ನಿಮಗೇನಾದರೂ ಮೊಟ್ಟೆ ಹಾಗೆ ಒಡೆದು ಹಾಕೋದು ಇಷ್ಟ ಇಲ್ಲ ಅಂದರೆ ಬೇಯಿಸ್ಕೊಂಬಿಟ್ಟು ಕಟ್ ಮಾಡಿ ಹಾಕ್ಕೋಬೋದು. ನಾ ಇಲ್ಲಿ ಈ ರೀತಿಯಾದರೆ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಅತ್ತೆಯವರೆಲ್ಲ ಈ ಥರ ಮಾಡ್ತಾಯಿದ್ರು ಅಂತಂದು ನಾನು ಸಹ ಈ ರೀತಿಯೇ ಮಾಡ್ತಾಯಿದ್ದೀನಿ ಈ ಸತಿ. ಈಗ ಒಂದು ಗ್ಲಾಸಲ್ಲಿ ಮೊಟ್ಟೆನ ಒಂದು ಬೌಲಲ್ಲಾದ್ರೂ ಸಹ ಒಡ್ಕೊಂಡು ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಈ ಥರ ಬಿಟ್ಕೊಳ್ಳಿ. ನಾವು ಮೊಟ್ಟೆ ಡೈರೆಕ್ಟ್ ಹಾಕೋಕ್ಕೆ ಹೋದರೆ ಅದು ಎಲ್ಲ ಒಡ್ಕೊಂಡಂಗೆ ಆಗಿಬಿಡುತ್ತೆ ಅಂತ ನಾನು ಇಲ್ಲಿ ಒಂದು ಗ್ಲಾಸಲ್ಲಿ ಹಾಕಿಬಿಟ್ಟು ಈ ರೀತಿ ಮೊಟ್ಟೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇಲ್ಲಿ ಒಂದು 6-7 ಮೊಟ್ಟೆನ ಈ ರೀತಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆ ಎಲ್ಲ ಇದಾಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಆದಮೇಲೆ ಮೊಟ್ಟೆ ಎಲ್ಲ ಹಂಗೆ ಒಂದುಗೂಡಿರುತ್ತೆ. ಆವಾಗ ನಾವು ಒಂದು ಕಡೆಯಿಂದ ಮುಗಿಸ್ಕೊತಾ ಇರಬೇಕಂದ್ರೆ ತಿರುವಾಗ್ತಾ ಇರಬೇಕು. ಈಗ ನೋಡ್ತಾ ಇರ್ಬೋದು, ಒಂದೇ ಕಡೆ ಇದೆ ಮೊಟ್ಟೆ ಅನ್ನೋದು. ನಾವು ಇಲ್ಲೇ ಕಲಸಿಲಿಲ್ವಲ್ಲ, ಹಾಗೇ ಇದೆ ಮೊಟ್ಟೆ ನಾವು ಹೇಗೆ ಹಾಕಿದ್ವು ಹಾಗೆ. ಈಗ ಇನ್ನೊಂದ್ಸತಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಇನ್ನೂ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಮೊಟ್ಟೆ ಸಾಂಬಾರು ರೆಡಿ ಆಗಿರುತ್ತೆ. ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ನೋಡಿ ಮುಚ್ಚಿ ತೆಗೆದುವಲ್ಲ, ನೀಟಾಗೆಲ್ಲ ಇವಾಗ ಕುಕ್ ಆಗಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ಬಾಯ್.